ವಿಡಿಯೋ ಇನ್ಫಾರ್ಮೇಟಿವ್ ಐತೆ, ಒಂದು ಸ್ವಲ್ಪ ನೋಡ್ರಿ ಅದನ್ನು. ಏನಾಗಿತ್ತು, ನಿನ್ನೆ ಒಂದು ಟಿವಿಯಾಗ ನ್ಯೂಸ್ ಬಂತು. ಒಬ್ಬ ಯಾರೋ ಪೊಲೀಸ್ ಡ್ರೆಸ್ ಹಾಕೊಂಡ್ರೆ ಅವ ಒಂದು ಚೈತ್ರ ಆಚಾರ ಅನ್ನುವಂಥ ಆ್ಯಕ್ಟ್ರಸ್ಗೆ ರಾಂಗ್ ಬ್ಯಾಡ್ ಮೆಸೇಜ್ ಮಾಡ್ದ ಅಂತೇಳಿ ಅದನ್ನು ಅವರು ತಮ್ಮ ಸ್ಟೋರಿಗೂ ಹಾಕ್ಕೊಂಡು ಕಮಿಷನರ್ ಸಾಹೇಬರಿಗೆ ಟ್ಯಾಗ್ ಮಾಡಿದರು. ಅಂದರೆ ಬೆಂಗಳೂರು ಸಿಟಿ ಪೊಲೀಸ್ ಇನ್ಸ್ಟಾಗ್ರಾಮ್ ಪೇಜ್ಗೆ ಟ್ಯಾಗ್ ಮಾಡಿದರು. ಆಮೇಲೆ ಅವ್ರು ಕಂಪ್ಲೇಂಟ್ ಕೊಟ್ಟೋ ಇಲ್ಲ ಗೊತ್ತಿಲ್ಲ, ಬಟ್ ಅದನ್ನು ಗಮನಿಸಿದಂಥ ನಮ್ಮ ಕಮಿಷನರ್ ಸಾಹೇಬರು ಇಮಿಡಿಯೇಟ್ಲಿ ಆ ಹುಡುಗನ ಅಲ್ಲಿ ಕರೆಸಿದ್ರು. ಕಮಿಷನರ್ ಸಾಹೇಬರು ಕರೆದ್ರೆ ಎರಡು ಅರ್ಥ ಇರ್ತೈತಿ. ಒಂದು ಅರ್ಥ ಸಿಬ್ಬಂದಿ ಚೆನ್ನಾಗಿ ಕೆಲಸ ಮಾಡ್ಯಾನ ಅವ್ರಿಗೆ ರಿವಾರ್ಡ್ ಮಾಡೋದು ಅಂತೇಳಿ ಕರೆದಿರ್ತಾರೆ. ಇನ್ನೊಂದು ಅರ್ಥ ಈ ಥರ ಏನಾರು ತಪ್ಪು ಮಾಡಿರ್ತಾನೆ ಕರೆದಲ್ಲಿ ಮಂಗಳಾರತಿ ಮಾಡೋದು ಅಂತ ಕರೆದಿರ್ತಾರೆ. ಇದು ಎರಡನೇದಾಗಿದ್ದು. ಏನಾಗ್ತೈತಿ, ಆ ಹುಡುಗ ಏನೋ ಒಂಥರ ಬ್ಯಾಡ್ ಮೆಸೇಜ್ ಮಾಡ್ತಾನೆ. ಈ ಥರ ಬ್ಯಾಡ್ ಮೆಸೇಜ್ ಮಾಡ್ತಾನೆ. ಮಾಡಿದಾಗ ಆ ಸಿಟ್ಟಿಗೆ ಬಂದಂಥ ಆ ಆ್ಯಕ್ಟ್ರಸ್ಸು ಅದನ್ನು ತೆಗೆದು ತನ್ನ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಬೆಂಗಳೂರು ಸಿಟಿ ಪೊಲೀಸ್ಗೆ ಟ್ಯಾಗ್ ಮಾಡಿಬಿಟ್ಟು ಅದನ್ನು ಹಾಕ್ತಾರೆ. ಅದು ಕಮಿಷನರ್ ಸಾಹೇಬ್ರ ಗಮನಕ್ಕೆ ಬರ್ತೈತಿ. ಈಗೇನಪ್ಪ ಅಂದ್ರೆ ಈ ರೀತಿಯಾಗಿ ನಾವು ಯಾರಿಗಾರ ಕಮೆಂಟ್ ಮಾಡ್ಬೇಕಾದ್ರೆ ಅಥವಾ ಮೆಸೇಜ್ ಮಾಡಬೇಕಾದ್ರೆ ಏನು ನಾವು ತಪ್ಪು ಮಾಡ್ತೀವಿ ಅಂದರೆ ಇಲ್ಲಿ ಅತ್ಯಂತ ಕೆಟ್ಟ ಪದ ಬಳಕೆಯನ್ನು ಮಾಡ್ತೀವಿ. ಅದು ಮಾಡಬಾರ್ದು ಅಂತೇಳಿ ನಮಗೆ ಇಲ್ಲಿ BNS ಸೆಕ್ಷನ್ 79 ಒಳಗೆ ಅದ್ರ ಕಂಪ್ಲೀಟ್ ಉಲ್ಲೇಖ ಐತಿ. ಏನಪ್ಪ ಅಂದ್ರೆ ಮಹಿಳೆಯ ಮಾನಕ್ಕೆ ಕುಂದುಂಟು ಮಾಡುವ ಉದ್ದೇಶದಿಂದ ಪದ ಬಳಕೆ, ಸನ್ನೆ ಅಥವಾ ಕೃತ್ಯ ಈ ಮೂರನ್ನು ಮಾಡ್ರು ವರ್ಡ್, ಗೆಸ್ಚರ್ ಆರ್ ಆ್ಯಕ್ಟ್ ಇಂಟೆಂಡೆಡ್ ಟು ಇನ್ಸಲ್ಟ್ ಅ ಮಾಡೆಸ್ಟಿ ಆಫ್ ಅ ವುಮೆನ್. ಯಾವುದು BNS 79 ಸೆಕ್ಷನ್. ಇದರೊಳಗೆ ಏನು ಇದೆಲ್ಲ ಮಾಡಿದರೆ ಮಿನಿಮಮ್ 5 ವರ್ಷ ಜೈಲು ಶಿಕ್ಷೆ, 3 ವರ್ಷ ಜೈಲು ಶಿಕ್ಷೆ. ಅದರ ಕಂಟಿನ್ಯೂ ಅದನ್ನೇ ಮತ್ತೆ ರಿಪೀಟ್ ಮಾಡಿದ್ರೆ 5 ವರ್ಷ ಜೈಲು ಶಿಕ್ಷೆ ಅಂತ ಹೇಳ್ತೈತಿ. ಮತ್ತು ಇದು 78ನೇ ಸೆಕ್ಷನ್ದಾಗ ಏನು ಹೇಳ್ತೈತಪ್ಪ ಅಂದ್ರೆ ಹಿಂಬಾಲಿಸುವುದು, ಗೊತ್ತಾಗದಂತೆ ಹಿಂಬಾಲಿಸುವುದು ಮತ್ತು ಅವ್ರನ್ನ ಅಬ್ಸರ್ವ್ ಮಾಡೋದು ಅಂದರೆ ಗುರಾಯಿಸಿ ನೋಡೋದು ಬರುತ್ತೆ. ಮತ್ತು ಎಲೆಕ್ಟ್ರಾನಿಕಲ್ ಕಮ್ಯುನಿಕೇಷನ್ ಮಾಡೋದು ಬರುತ್ತೆ. ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಅಂದರೆ ಅವ್ರನ್ನ ಪ್ರತಿ ಸಾರಿ ಇಂಟರ್ನೆಟ್ದಾಗಲಿ, ಇಮೇಲ್ದಾಗಲಿ, ಅವ್ರು ಎನಿ ಆಫ್ ಫೇಸ್ಬುಕ್ಕು ಈ ಥರ ಸೋಷಿಯಲ್ ಮೀಡಿಯಾದಾಗಲಿ ಅವರಿಗೆ ಪದೇ ಪದೇ ತೊಂದರೆ ಕೊಡೋ ಥರ ನಾವು ಆ್ಯಕ್ಟ್ ಮಾಡಕತ್ತೀವಿ ಅಂದ್ರೆ ಅದು 78ನೇ ಸೆಕ್ಷನ್ ಒಳಗೆ ಇದನ್ನು ಹೇಳ್ತಾರೆ. ಇದ್ರ ಬಗ್ಗೆ ಇದಷ್ಟೇ ಅಲ್ಲದೆ ಕರ್ನಾಟಕ IT ಆ್ಯಕ್ಟ್ 2000ರಲ್ಲಿ ಹೇಳ್ತೈತಿ, ಒಬ್ಬ ವ್ಯಕ್ತಿಯ ಬಗ್ಗೆ ಲೈಂಗಿಕ ಸ್ಪಷ್ಟವಾದ ಅಥವಾ ಅಶ್ಲೀಲ ವಿಷಯದ ಪೋಸ್ಟ್ ಮಾಡಿದರೆ ಅಥವಾ ಮೆಸೇಜ್ ಮಾಡಿದರೆ ಅಥವಾ ಹಂಚಿಕೊಂಡರೆ 3 ವರ್ಷ ಜೈಲು ಶಿಕ್ಷೆ, 5 ಲಕ್ಷ ದಂಡ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಅದು ರಿಪೀಟ್ ಆಯ್ತಂದರೆ 5 ವರ್ಷ ಜೈಲು ಶಿಕ್ಷೆ, 10 ಲಕ್ಷ ರೂಪಾಯಿ ದಂಡ ಅಂತ ಹೇಳ್ತೈತಿ. ಈಗ ಆಮೇಲೆ ಇದು ಕಾಮನ್ ಆಯಿತು, ಇದು ಎಲ್ಲರಿಗೂ ಆಯಿತು. ಆಮೇಲೆ ಗೌರ್ಮೆಂಟ್ ಸರ್ಕಾರಿ ನೌಕರಿಗಳಿಗೆ ಯಾರು ಇದ್ರಂದ್ರೆ ನಿಮ್ಗೆ ಇಷ್ಟು ಕೊಟ್ಟು ಬಿಡಲ್ಲ, ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿನೂ ಆಗ್ತದೆ. ರೀಸೆಂಟಾಗಿ ದರ್ಶನ್ ಅವ್ರ ಕೇಸಿನ ಬಗ್ಗೆ ಯಾರೋ ಆ್ಯಕ್ಟ್ರೆಸ್ ರಮ್ಯಾ ಅವರು ಮಾತಾಡ್ಯಾರ ಅಂತೇಳಿ ಅವ್ರ ಪೋಸ್ಟಿಗೆ ಬಂದುಬಿಟ್ಟು ಸುಮಾರು ಜನ ಕಮೆಂಟ್ ಮಾಡಿದರು. ಅವರು ಕಮೆಂಟ್ ಮಾಡಿದ್ರು ಹೆಚ್ಚು ಕಮ್ಮಿ ಒಂದು 15-20 ಜನ ಪೊಲೀಸ್ ಇಲಾಖೆ ಬಂಧಿಸಿದ್ರೆ ಎಲ್ಲಿ ಹೆಂಗೆ ಬಂದಿತ್ತು ಅಂದರೆ ಅವ್ರು ಎಲ್ಲೆಲ್ಲದಾರ ಅಲ್ಲೆಲ್ಲ ಹೋಗಿ ಎತ್ಕೊಂಡ್ಬಂದಾರೆ. ಬಿಜಾಪುರದಿಂದ ಒಂದು ಇಬ್ಬರನ್ನ ಎತ್ಕೊಂಡ್ಬಂದಿರಂತ ಟಿವಿಯಾಗ ನೋಡಿದ್ರೆ ನ್ಯೂಸು. ಆ ಥರ ಮನೆ ಮುಂದೆ ಪೊಲೀಸ್ ಗಾಡಿ ಬಂದು ಹೇಳ್ಕೊಂಡು ಹೊಂಟ್ರಂದ್ರೆ ಹೆಂಗೆ ಪರಿಸ್ಥಿತಿ ಹೆಂಗಿರುತ್ತೆ ಹೇಳ್ರಿ. ಅದ್ರಾಗ ನಾವು ಸರ್ಕಾರಿ ನೌಕರಾಗಿದ್ದು ಅಂದ್ರೆ ನಮ್ಮ ಹಿರಿಯ ಅಧಿಕಾರಿಗಳು ನಮ್ಮ ಮೇಲೆ ಕ್ರಮ ಕೈಗೊಳ್ಳು ಅಂದ್ರೆ ಅಷ್ಟು ಈಸಿಯಾಗಿ ಕ್ರಮ ಕೈಗೊಳ್ಳಂಗಿಲ್ಲ ಅವರು. ಇಂಥ ಗೆಸ್ಚರ್ ಮಾಡೋರಿಗೆ ಭಾರಿ ಕಠಿಣ ಕ್ರಮನ ಕೈಗೊಳ್ತಾರೆ. ಅದ್ರಾಗೂ ಪೊಲೀಸ್ ಆ ಹುಡುಗ ಏನು ಮಾಡಿದ್ದ, ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು DP ಇಟ್ಟಿದ್ದ ಅವನು. ಅದನ್ನು ಅವರು ಸ್ಕ್ರೀನ್ಶಾಟ್ನಾಗ ಅಲ್ಲೇ ಹಾಕ್ಯಾರ. ಆಮೇಲೆ ಇನ್ನೊಂದು ನಾನು ವರ್ಸ್ಟ್ ಅನ್ಸಿದ್ದೇನಪ್ಪ ಅಂದ್ರೆ ಅದು ಆ ಹುಡುಗ ನಮ್ಮ ಯೂನಿಟ್ನವ. ಹೀಗಾಗಿ ಅವನ್ನ ಮುಂಜಾನೆ ಕರ್ಕೊಂಡು ಹೋಗ್ತಿದ್ರು. ಈ ಥರ ಯಾರು ಮಾಡಬೇಡ್ರಿ. ಏನು ಅವ್ರ ಪೋಸ್ಟು ನಿಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ಆಯ್ತು ಅವ್ರನ್ನ ಬ್ಲಾಕ್ ಮಾಡಿಬಿಡ್ರಿ. ಯಾರು ಬೇಕಾದವ್ರು ಇಲ್ಲಿ ಬ್ಲಾಕ್ ಮಾಡಿಬಿಟ್ರಿ. ಅವರು ಏನು ಪೋಸ್ಟ್ಗಳು ನಿಮ್ಮ ಫೀಡ್ಗೆ ಬರೋಂಗಿಲ್ಲ. ಅವ್ನು ಬ್ಲಾಕ್ ಮಾಡಿಬಿಟ್ರೆ, ನಾಟ್ ಇಂಟ್ರೆಸ್ಟೆಡ್ ಅಂತ ಕೊಟ್ಬಿಟ್ರೆ ಅವರು ಏನು ಫೀಡ್ ಹಾಕ್ತಾರೆ ಅವ್ರು ನಿಮ್ಮ ಹತ್ರ ಬರೋಂಗಿಲ್ಲ. ಇಷ್ಟ ಇಲ್ಲ ಅಂದರೆ ಬಿಟ್ಬಿಡ್ರಿ ಅವ್ರನ್ನು. ಹೌದಲ್ವಾ? ನಾವು ಅವ್ರಿಗೆ ಕಮೆಂಟ್ ಮಾಡೋದೊಂದು, ಆಮೇಲೆ ಹುಡುಗ ಏನು ಮಾಡೋಣ ಕಮೆಂಟ್ ಮಾಡಿದ್ದು ಇದನ್ನು ಮೆಸೇಜ್ ಮಾಡಿದ್ದನ್ನು ಅವ್ರು ಸ್ಟೇಟಸ್ ಹಾಕೊಳ್ಳೋಂತಲೇ ಅಂದರೆ ಲೈಕ್ ನಮ್ಮ ಪೊಲೀಸ್ಗೆ ಟ್ಯಾಗ್ ಮಾಡಿ ಸ್ಟೇಟಸ್ ಹಾಕೊಳ್ಳೋಂತಲೇ ಹುಡುಗ ಮತ್ತೆ ಮೆಸೇಜ್ ಮಾಡೋಣ ಏನಂತ, ನನಗಿದು ನನ್ನ ನೌಕರಿಗೆ ಕೂತು ಬರುತ್ತೆ, ಕ್ಷಮಿಸ್ಬಿಡಿ, ನಾನು ನಿಮ್ಮೆಲ್ಲ ಇದರಿಂದನೇ ಹೇಳೀನಿ, ಬಟ್ ಸ್ಟಿಲ್ ಫಸ್ಟ್ ಮಾಡಲೇಬಾರ್ದಾಗಿತ್ತು ಅವನು. ಹೌದಾ? ಹಾಗಾಗಿ ದಯವಿಟ್ಟು ಯಾರು ಮಾಡೋಕೆ ಹೋಗ್ಬೇಡ್ರಿ. ಏನು ಅವ್ರ ಬೈಯೋದ್ರಿಂದ ನಿಮಗೆ ಬೈರಿ, ಮನಸ್ಸಾಗ ಬೇಕು ಸುಮ್ಮನೆ ಬಿಡ್ಬೇಕಷ್ಟೇ. ಬಟ್ ಅದನ್ನೆಲ್ಲ ಈ ಥರ ತೋರಿಸ್ಕೋಬಾರ್ದು ನನ್ನ ಹತ್ರ. ಈ ತಪ್ಪನ್ನು ಎಲ್ಲೂ ಮಾಡೋಕೆ ಹೋಗಬೇಡಿ. ಯಾಕಂದ್ರೆ ಈ ಬಂದಿರೋ ಆ್ಯಕ್ಟ್ಗಳು ಭಾರಿ ಕಠಿಣ ಅದಾವೆ. ಮತ್ತು ನೀವು ಎವಿಡೆನ್ಸ್ ನೀವು ಡಿಜಿಟಲ್ ಎವಿಡೆನ್ಸ್ ಅದು ನೀವು ಏನಾರು ಮೆಸೇಜ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡು ನಿಮ್ಮ ಮೇಲೆ ಏನು ಪ್ರಕರಣ ದಾಖಲಾಯ್ತಂದ್ರೆ ಭಾರಿ ಇದು ಏನದು ವರ್ಸ್ಟ್ ಆಗುತ್ತೆ. ಅದು FIR ದಾಖಲಾಯ್ತಂದ್ರೆ ವರ್ಸ್ಟ್ ಆಗುತ್ತೆ. ಆಮೇಲೆ ಸರ್ಕಾರಿ ನೌಕರರಿಗೆ ಯಾರು ಇರ್ತಿರಲಿಲ್ಲ ಅವ್ರಿಗಂತೂ ಭಾರಿ ಕಠಿಣ ಆಗುತ್ತೆ. ಇಷ್ಟೇ ಕೊಟ್ಟು ಬಿಡಂಗಿಲ್ಲ. ಅದ್ರ ಮೇಲೆ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಆಗುತ್ತೆ, ಹೆಚ್ಚು ಕಮ್ಮಿ ನೀವು ಸಸ್ಪೆಂಡು ಆಗ್ಬೋದು. ಆ ರೀತಿ ತನಕ ಬರ್ತದೆ. ಅದರ ಸಲುವಾಗಿ ದಯವಿಟ್ಟು ಯಾರು ಮಾಡೋಕೆ ಹೋಗಬೇಡ್ರಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.